2A ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಮೊನ್ನೆ ಸುವರ್ಣಸೌಧದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ನಡೆಸಿದಂತಹ ಸಮುದಾಯದ ಜನರ ಮೇಲೆ ಭಾರಿ ಲಾಠಿ ಪ್ರಹಾರವನ್ನು ಮಾಡಲಾಯಿತು, ರಕ್ತ ಸುರಿತು, ಮತ್ತೆ ಅವ್ರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು. ಸರ್, ಪಂಚಮಸಾಲಿ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ಮೊನ್ನೆ ಸುವರ್ಣಸೌಧದಲ್ಲಿ ಭಾರಿ ಹಂಗಾಮ ಆಗಿದೆ. ಪ್ರತಿಭಟನಾ ನಿರತರ ಮೇಲೆ ಲಾಠಿ ಪ್ರಹಾರ ಮಾಡಲಾಗಿದೆ. ಸರ್, ಒಂದು ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜ ಒಂದು ಪ್ರಭಾವಿ ಸಮಾಜ. ಕಳೆದ ಹಲವಾರು ವರ್ಷಗಳಿಂದ ಆ ಸಮಾಜದ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಒಂದು ಮೀಸಲಾತಿ ಬೇಕು, ಅವರ ಒಂದು ಮುಂದಿನ ಭವಿಷ್ಯ ದೃಷ್ಟಿಯಿಂದ ಮೀಸಲಾತಿಗಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಪೂಜ್ಯರಾದಂಥ ಜಯಮೃತ್ಯುಂಜಯ ಸ್ವಾಮೀಜಿಯವರು ಇರ್ಬೋದು ಮತ್ತು ಹರಿಹರ ಪೀಠದ ಸ್ವಾಮೀಜಿಯವರು ಇರ್ಬೋದು, ಎಲ್ಲ ನೇತೃತ್ವದಲ್ಲಿ ಈ ಹೋರಾಟಕ್ಕೆ ಬೆಂಬಲ ಇದೆ. ಮತ್ತು ಪೂಜ್ಯ ಜಯಮೃತ್ಯುಂಜಯ ಸ್ವಾಮಿ, ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಸ್ವಾಮೀಜಿಯವರ ನೇತೃತ್ವದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟ ನಡೀತದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಈ ಒಂದು ಮೀಸಲಾತಿ ಹೋರಾಟಕ್ಕೆ ಯಾವುದೇ ರೀತಿಯಂಥ ಸ್ಪಂದನೆ ಸಿಗ್ತಾ ಇಲ್ಲ. ಎಲ್ಲಿವರೆಗೆ ಸಮಾಜದ ಬಂಧುಗಳು ಹೇಳ್ತಾ ಇದ್ದಾರೆ, ಹೋರಾಟಗಾರರು ಹೇಳ್ತಾ ಇದ್ದಾರೆ ಅಂದರೆ, ಎಟ್ಲೀಸ್ಟ್ ನೀವು ಇದನ್ನು ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ ಮಂಡನೆ ಮಾಡಿ, ಅದಕ್ಕೂ ಸಹಿತ ಸಿದ್ದರಾಮಯ್ಯ ತಯಾರಿಲ್ಲ. ಹೀಗಾಗಿ ಅವರ ಮನಸ್ಥಿತಿ ನೋಡಿದರೆ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಲೇಬಾರದು ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯವರು ಬಂದಾರೆ ಅಂಥೇಳಿ ಇವತ್ತು ನನಗೆ ಅನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಹೋರಾಟ ನಡೀತಾ ಇದ್ದೋ, ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ನಡೀತು. ಆ ಸಂದರ್ಭದಲ್ಲಿ ಹಿಂಸಾತ್ಮಕವಾದಂಥ ಲಾಠಿ ಚಾರ್ಜ್ ಮಾಡುವಂಥ ಘಟನೆ ನಡೀತು. ಇದು ಸರ್ಕಾರದ ಒಂದೇನದೆ ನೀತಿಯನ್ನು, ಯಾವ ರೀತಿ ಅಟಿಟ್ಯೂಡ್ ಇದೆ ಇದು ತೋರಿಸಲಿಕ್ಕೆ ಸಾಧ್ಯತೆ. ಅದಕ್ಕಾಗಿ ಈ ಲಾಠಿ ಚಾರ್ಜು ಮತ್ತು ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡಿದ್ದನ್ನು ನಾನು ಖಂಡಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ನೀವು ದೌರ್ಜನ್ಯ ಮುಂದುವರಿಸಿದರೆ ಈ ಹೋರಾಟ ಇನ್ನೂ ತೀವ್ರಗತಿ ಆಗ್ತದೆ. ಅದರಿಂದ ಈ ಸರ್ಕಾರಕ್ಕೂ ತೊಂದರೆ ಆಗ್ತದೆ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೇನೆ. ಅದಕ್ಕಾಗಿ ತಕ್ಷಣವೇ ಸಿದ್ದರಾಮಯ್ಯ ಸರ್ಕಾರ ಸ್ಪಂದನೆ ಮಾಡಲಿ, ಹೋರಾಟಗಾರ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಅವ್ರು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಇವತ್ತಿನ ಸ್ಥಿತಿ ನೋಡಿದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಆಡಳಿತದ ಅಧಿಕಾರದ ಒಂದು ಅಹಂಕಾರದಿಂದ ಮೆರೀತಾ ಇದ್ದಾರೆ. ಇದು ಭಾಳ ದಿವಸ ನಡೆಯುವುದಿಲ್ಲ. ಮತ್ತು ಯಾವುದೇ ರೀತಿ ಹೋರಾಟಗಳನ್ನು ಈ ರೀತಿ ಒಂದು ಸೌಹಾರ್ದ ರೀತಿಯಿಂದ ಕುಂತು ಅದನ್ನು ಸರಿಪಡಿಸುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರದಿಂದ, ಅವರ ಮಂತ್ರಿಗಳಿಂದ ಆಗ್ತಾ ಇಲ್ಲ. ಹೀಗಾಗಿ ಆಡಳಿತ ನಿರ್ವಹಣೆಯಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಿಂದ ಹೇಳಬಯಸ್ತೇನೆ. ಅದಕ್ಕಾಗಿ ಸಿದ್ದರಾಮಯ್ಯ ಒತ್ತಾಯ ಮಾಡ್ತೀನಿ, ಇದು ತಕ್ಷಣವೇ ಹೋರಾಟಗಾರರಿಗೆ ಸ್ಪಂದನೆ ಮಾಡಬೇಕು. ಪಂಚಮ ಸಮಾಜದ ಬೇಡಿಕೆಯನ್ನು ಈಡೇರಿಸುವಂಥ ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಪಾಸಿಟಿವ್ ಆದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ. ಈಗ ಹಿಂದುಳಿದ ವರ್ಗದವರು ಕೂಡ ಇದಕ್ಕೆ ವಿರೋಧ ವ್ಯಕ್ತ ಮಾಡ್ತಿದ್ದಾರೆ. 2Aಗೆ ಸೇರಿಸ್ಬಿಟ್ರೆ ನಾವೆಲ್ಲಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದಕ್ಕಾಗಿ ಒಂದು ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ನಡೀತಾ ಇದೆ. ಏನಂದರೆ 50% ಲಿಮಿಟ್ ಇದೆ ಮೀಸಲಾತಿದು, ಅದು 60% ಆಗಬೇಕು, 65% ಆಗಬೇಕು, ಇದು ಆ ಮೀಸಲಾತಿ ಹೆಚ್ಚಳ ಆಗಬೇಕು ಅನ್ನುವಂಥದ್ದು ಇದೆಯಲ್ಲ. ಆ ಹಿನ್ನೆಲೆಯಲ್ಲಿ ಆ ರೀತಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಲ್ಲ ಕೇಂದ್ರ ಸರ್ಕಾರಕ್ಕೆ. ಆವಾಗ ಯಾವ ಹಿಂದುಳಿದ ವರ್ಗದವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೇನು ಸಿಗಬೇಕು ನ್ಯಾಯ ಅವ್ರಿಗೆ ಸಿಗ್ತದೆ. ಮತ್ತು ಉಳಿದ ಸಮಾಜಕ್ಕೂ ಯಾರು ಮೀಸಲಾತಿ ಬೇಕು ಹಿಂದುಳಿದ ವರ್ಗದಲ್ಲಿ ಇದ್ದಾರೆ ಅನ್ನುವಂಥದ್ದಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೂ ಸಹಿತ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ. ಈಗ 2Aಗೆ ಪಂಚಮಸಾಲಿ ಅವರು ಸೇರಿದ್ರೆ ಲಿಂಗಾಯತರಲ್ಲೇ ಇಬ್ಬಾಗ ಆಗುತ್ತೆ. ಒಂದು ಒಗ್ಗಟ್ಟಿರ್ತಕ್ಕಂಥ ಸಮಾಜದಲ್ಲಿ ಪಂಚಮಸಾಲಿ ಮತ್ತು ಇತರ ಲಿಂಗಾಯತರು ಅನ್ನೋ ರೀತಿಯಾಗಿ ಆಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ನೋಡಿ, ಈಗಾಗಲೇ ಲಿಂಗಾಯತ ಸಮಾಜದಲ್ಲಿ ಭಾಳಷ್ಟು ಸಮಾಜಗಳಿಗೆ, ಒಳ ಪಂಗಡಗಳಿಗೆ ಕೆಲವು ಕಡೆ ಮೀಸಲಾತಿ ಸಿಕ್ಕಿದೆ. ಅದರಲ್ಲಿ ಭಾಳ ಪ್ರಮುಖವಾದಂಥ ಸಮಾಜ ಪಂಚಮಸಾಲಿ ಸಮಾಜಕ್ಕೆ ಅವರು ಮೀಸಲಾತಿ ಇದರಿಂದ ವಂಚಿತರಾಗಿದ್ದಾರೆ. ಆ ಹಿನ್ನೆಲೆ ಕೇಳ್ತಾರೆ, ಡಿವೈಡ್ ಆಗುವಂಥ ಪ್ರಶ್ನೆ ಇಲ್ಲ. ಈಗಾಗಲೇ ಸಾಕಷ್ಟು ಸಮಾಜಗಳಿಗೆ ಮೀಸಲಾತಿ ಸಿಕ್ಕಿದೆ 2A. ಅದೇ ರೀತಿ ಇವ್ರಿಗೂ ಸಿಕ್ಕರೆ ಸಮಾಜ ಇನ್ನೂ ಒಗ್ಗಟ್ಟಾಗ್ತದೆ ಹೊರತು ಡಿವೈಡ್ ಆಗುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೇನೆ ನಾನು. ಈಗ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳಲ್ಲೇ ಒಡಕಿದೆ. ಕೆಲವರು ನೇರವಾಗಿ ಅಖಾಡೆ ಕೀಳಿತಾ ಇಲ್ಲ, ಕೆಲವರು ಅಖಾಡೆ ಕೀಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ರಿ, ಮೂಲ ಈಗ 2 ಪೀಠ ಇದಾವೆ ಹರಿಹರದ್ದು. ಒಂದು ಜಯಮೃತ್ಯುಂಜಯ ಸ್ವಾಮೀಜಿಯವ್ರದ್ದು, ಇನ್ನೊಂದು ವಚನಾನಂದ ಸ್ವಾಮೀಜಿಯವರು, ಹರಿಹರ ಪೀಠದ ಸ್ವಾಮೀಜಿಯವರು. ಇಬ್ಬರ ಗುರಿ ಒಂದೇ ಇದೆ, ಸಮಾಜಕ್ಕೆ ಮೀಸಲಾತಿ ತೆಗೆದುಕೊಳ್ಬೇಕಂತ. ಅವರ ಹೋರಾಟದ ನೀತಿ ರೀತಿ ಬೇರೆ ಬೇರೆ ಇರ್ಬೋದು, ಆದರೆ ಉದ್ದೇಶ ಮಾತ್ರ ಒಂದೇ ಇದೆ. ಹೀಗಾಗಿ 2 ಪೀಠಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥ ಕಾರಣದ ಮೇಲೆ ಸಿದ್ದರಾಮಯ್ಯ ಸರ್ಕಾರ
ಮೀಸಲಾತಿ ಕೊಡದೇ ಇರುವಂಥ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಕಳೆದ ಸರ್ಕಾರದಲ್ಲಿ ನಿಮ್ಮದೇ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕುತ್ತೆ, ಹೇಗಿದೆ ಮೀಸಲಾತಿ ಹಾಗೆ ಮುಂದುವರಿಸ್ತೀವಿ ಅನ್ನುವಂಥದ್ದು. ಮತ್ತು ಸಿದ್ದರಾಮಯ್ಯ ಅವರು ಕೂಡ ಅದನ್ನೇ ಉಲ್ಲೇಖ ಮಾಡ್ತಾರೆ. ನೋಡಿ, ಒಂದು ಹಿಂದೆ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರಾಗಲಿ ನಾವಾಗಲಿ ಇದ್ದಾಗ ಒಂದು ನಿರ್ಧಾರವನ್ನು ನಾವು ಕೈಕೊಂಡು ಅದನ್ನು ಕೆಲವರು ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಯಥಾಸ್ಥಿತಿ ಮುಂದುವರೆದ ಹೊರತು ಅದಕ್ಕೆ ನಮ್ಮ ನಿರ್ಧಾರಕ್ಕೆ ವ್ಯತಿರಿಕ್ತವಾದಂಥ ನಿರ್ಧಾರವನ್ನು ಹಿಂದಿನ ಸರ್ಕಾರ ನಾವು ತೆಗೆದುಕೊಂಡಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಜಗದೀಶ್ ಶೆಟ್ಟರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ನವದೆಹಲಿ.